ನಶಿಸಿ ಹೋಗುತ್ತಿರುವ ಕುಂಬಾರ ಕಸುಬಿಗೆ ಮರುಜೀವ ಕೊಟ್ಟ ಕುಂಬಾರ ಗೃಹಿಣಿಯರು. ಕುಂಬಾರ ಗೃಹಿಣಿಯರಿಂದ ತಯಾರಾದ ಗೃಹೋಪಯೋಗಿ ಸುಂದರ ವಸ್ತುಗಳು. ಕುಂಬಾರ ಕೆಲಸವನ್ನ ಮುಂದುವರಿಸಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡ ಮಹಿಳೆಯರು. ಹೌದು ವೀಕ್ಷಕರೇ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗಂಕಾರನಹಳ್ಳಿ ಗ್ರಾಮದ ಇತಿಹಾಸ ಗಣೇಶ ಮೂರ್ತಿಗಳ ತಯಾರಿಕರಾದ ಹನುಮಂತಯ್ಯ ಹಾಗೂ ಮೋಹನ್ ಅವರ ಕುಟುಂಬದಿಂದ ಈಗಾಗಲೇ 20ಕ್ಕೂ ಹೆಚ್ಚು ಜನರು ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ಸ್ವಾವಲಂಬಿ ಬದುಕನ್ನ ನಡೆಸುತ್ತಿದ್ದಾರೆ. ಇದೀಗ ಗ್ರಾಮದ ಕುಂಬಾರ ಕುಟುಂಬದ ಗೃಹಿಣಿಯರಿಗಾಗಿ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ನಶಿಸಿ ಹೋಗುತ್ತಿರುವ ಕುಂಬಾರ ಕಸುಬುಗಳನ್ನ ಮರಳಿ ತರುವ ಪ್ರಯತ್ನದಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಎನ್ನುತ್ತಾರೆ ಸರ್ವಜ್ಞ ವೇದಿಕೆ ಅಧ್ಯಕ್ಷ ವೆಂಕಟರಮಣಪ್ಪ. ತರಬೇತುದಾರ ಸಂಪಂಗಿ ರಾಮಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಗ್ರಾಮೋದ್ಯೋಗ ವಿಕಾಸ ಯೋಜನೆಯಲ್ಲಿ ಕುಂಬಾರ ಕಸುಬುಗಳ ತರಬೇತಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು 10 ದಿನಗಳ ವಿಶೇಷ ತರಬೇತಿಯನ್ನ ಪಡೆದು ಇಂದು ತಮ್ಮ ಕುಟುಂಬದ ಸ್ವಾವಲಂಬಿ ಬದುಕಿಗೆ ದಾರಿದೀಪ ಮಾಡಿಕೊಂಡಿದ್ದಾರೆ ಎಂದರು. ಗಂಗಾರನಹಳ್ಳಿ ಮೋಹನ್ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರು ಈ ತರಬೇತಿಯಲ್ಲಿ ಭಾಗಿಯಾಗಿ ಜೇಡಿ ಮಣ್ಣಿನಿಂದ ಆರೋಗ್ಯಕರ ಮಡಕೆ, ಕುಡುಕೆ, ವಾಟರ್ ಬಾಟಲ್, ಬಿರಿಯಾನಿ ಬಟ್ಲು, ತುಳಸಿ ಕಟ್ಟೆ, ದೀಪ ಸೇರಿದಂತೆ 100 ಬಗೆಯ ವಸ್ತುಗಳನ್ನ ತಯಾರು ಮಾಡ್ತಿದ್ದಾರೆ. ನೋಡಿದ್ರಲ್ವಾ, ನಶಿಸಿ ಹೋಗುತ್ತಿರುವಂತಹ ಕುಂಬಾರ ಕೆಲಸಗಳಿಗೆ ಮರುಜೀವ ಕೊಟ್ಟು ಸ್ವಾವಲಂಬಿ ಜೀವನಕ್ಕೆ ದಾರಿ ಮಾಡಿಕೊಟ್ಟಂತಹ ಮೋಹನ್ ಅವರ ಕೆಲಸ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಕರ್ವೆ ರಂಗಸ್ವಾಮಿ, ಅಧ್ಯಕ್ಷ ಅಶ್ವತ್ಥಪ್ಪ, ಮಧುಗಿರಿ ಬಾಲಯ್ಯ, ವರದರಾಜ್, ಗಂಕಾರನಹಳ್ಳಿ ಹನುಮಂತಯ್ಯ, ತರಬೇತುದಾರ ಸಂಪಂಗಿರಾಮ್, ಮದರ್ ಸಂಸ್ಥೆಯ ಶಿರಾ ಭಾಸ್ಕರ್, ಕೆವಿಐಸಿ ಲಿಂಗಾದೊರೆ ಬೆಂಗಳೂರು, ತರಬೇತಿಯಲ್ಲಿ ಪಾಲ್ಗೊಂಡಿದ್ದ ಗೃಹಿಣಿಯರಾದ ಮಮತಾ, ನಾಗವೇಣಿ, ಪಾರ್ವತಮ್ಮ, ಲತಾಮಣಿ, ಕಾಂತಮ್ಮ, ರೂಪಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.